ಕಾರ್ಯಕರ್ತರಿಗೆ ಒಪ್ಪಿಸಬೇಕು. ಯಾರು ನಿಯತ್ತ ಕಾಂಗ್ರೆಸ್ ಹೇಳ್ತಾರೆ ಅವ್ರಿಗೆ ಅಧಿಕಾರ ಕೊಡ್ಬೇಕು ಅಂತ ಹೇಳಿ ಬಾಯಲ್ಲಿ ಹೇಳ್ತಾರೆ. ಒಂದು ಗಾದೆ ಹೇಳ್ತಾರೆ, ಬಾಯಲ್ಲಿ ಬೆಣ್ಣೆ ಬಗಲ ದೊಣ್ಣೆ ಅಂತ. ಇವತ್ತು ಶಿವಮೊಗ್ಗ ಜಿಲ್ಲೆಯಲ್ಲಿ ಸಿಡಿಆರ್ 4 ಬಾರಿ ಗೆದ್ದು ಕಾಂಗ್ರೆಸ್ ಪಕ್ಷ ನಿಷ್ಠೆಯಿಂದ ಇದ್ದು ಬಿಜೆಪಿ ಯಾವತ್ತು ನಮ್ಮ ಕಾಂಗ್ರೆಸ್ ಭದ್ರತೆಗೆ ಬರಲೇ ಹೋರಾಟ ಮಾಡಿ ನಮ್ಮದೇ ಆದ ವರ್ಚಸ್ಸಲ್ಲಿ ಪಾರ್ಟಿಯನ್ನು ಕೆಲಸ ಮಾಡ್ತಾ ಇದ್ದೀನಿ. ಇವತ್ತು ಇವರು ನನಗೆ ಟಿಕೆಟ್ ಕೊಡ್ತೀನಿ ಅಂತೇಳಿ ಕಳೆದ ಮೊದಲನೇ ಬಾರಿನೇ 2023 ನನಗೆ ಕೊಡ್ಬೇಕಾಗಿತ್ತು. ಇವತ್ತು ಬೇರೆ ಪಕ್ಷದಿಂದ ಇದ್ಬಿಟ್ಟು ಒಂದ್ಸಲ 2 ಸಲ ಗೆದ್ದವರಿಗೆ ಸ್ಥಾನಮಾನ ಕೊಡ್ತಾ ಇದ್ದಾರೆ. ನಾನು ಪ್ರಾಮಾಣಿಕವಾಗಿ 30-40 ವರ್ಷದಿಂದ ಕಾಂಗ್ರೆಸ್ ನಲ್ಲಿ ನಿಷ್ಠೆಯಿಂದ ಪ್ರಾಮಾಣಿಕತೆಯಿಂದ ದುಡಿತಾ ಇದ್ದೀನಿ. ಹಿಂದೆ ಬಿಜೆಪಿ ಸರ್ಕಾರ ಇದ್ದಾಗ ನನಗೆ 50 ಕೋಟಿ ದುಡ್ಡು ಮಂತ್ರಿಗಿರಿ ಕೊಡ್ತೀನಿ ಅಂತ ಹೇಳಿದ್ರು. ನಾನು ಹೋಗ್ಲಿಲ್ಲ. ಪಕ್ಷದ ನಿಷ್ಠೆಗೋಸ್ಕರ ಪಕ್ಷಕ್ಕೆ ಪ್ರಾಮಾಣಿಕವಾಗಿದ್ದೀನಿ. ಇವತ್ತು ನನ್ನಂತರ ಒಬ್ಬ ಸಾಮಾನ್ಯ ವ್ಯಕ್ತಿಗೆ 4 ಬಾರಿ ಗೆದ್ದಂತರಿಗೆ ಈ ತರ ಮೋಸ ಮಾಡಿದ್ರೆ ಈ ಸಾಮಾನ್ಯ ಜನರಿಗೆ ಕಾರ್ಯಕರ್ತರಿಗೆ ಏನು ಗುರುತಿಸ್ತಾರೆ? ಏನು ಬರೀ ಬಾಯ ಹೇಳ್ತಾರೆ ಅಷ್ಟೇ ಹೊರತು ಯಾವ್ದು ಗುರುತಿಸಲ್ಲ. ಹಾಗಾಗಿ ನಮ್ಮ ಕ್ಷೇತ್ರದ ಜನತೆಗೆ ಉತ್ತರ ಕೊಡಕ್ ಆಗ್ತಾ ಇಲ್ಲ, ನಮ್ಮ ಲೀಡರ್ಗಳಿಗೆ ಉತ್ತರ ಕೊಡಕ್ ಆಗ್ತಾ ಇಲ್ಲ, ನನ್ನ ಕ್ಷೇತ್ರದ ಮತದಾರ ದೇವರುಗಳಿಗೆ ಉತ್ತರ ಕೊಡಕ್ ಆಗ್ತಾ ಇಲ್ಲ. ಯಾಕೆ ನಿಮಗೆ 4 ಸಲ ಗೆದ್ದಿದ್ದೀರಾ, ಪ್ರಾಮಾಣಿಕ ಕಾಂಗ್ರೆಸ್ ನಲ್ಲಿದ್ದೀರಾ, ನಿಮಗೆ ಗುರುತಿಸಿಲ್ಲ ಅಂತೇಳಿ ಎಲ್ಲರೂ ಬಹಳ ಆತಂಕವನ್ನು ಪಡಿಸಿ ಎಷ್ಟೋ ಜನ ಬಹಳ ಮನಸ್ಸಿನ ನೋವಾಗಿ ಜೀವ ಹಾನಿ ಮಾಡ್ಕೊಳ್ಳೋ ಪರಿಸ್ಥಿತಿಯಲ್ಲಿ ಭದ್ರಾವತಿಯಲ್ಲಿ ಇವತ್ತು ಸ್ಟ್ರೈಕ್ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ಇವತ್ತು ಕಾಂಗ್ರೆಸ್ ಪಕ್ಷದಲ್ಲಿ ನನ್ನ ಬಹಳ ನೋವಾಗಿದೆ. ಹಾಗಾಗಿ ನಾಳೆ ಭದ್ರಾವತಿ ಕ್ಷೇತ್ರಕ್ಕೆ ಹೋಗಿ ನಮ್ಮ ಮುಖಂಡರುಗಳು, ಮತದಾರ ದೇವರುಗಳು, ಕಾರ್ಯಕರ್ತರುಗಳು ಏನ್ ಅಭಿಪ್ರಾಯ ಕೊಡ್ತಾರೋ, ರಾಜೀನಾಮೆ ಕೊಡ್ರಿ ಅಂದ್ರೆ ರಾಜೀನಾಮೆ ಕೊಟ್ಬಿಡ್ತೀನಿ. ಅದ್ರಿಗೆ ಅದು ಮುಖ್ಯ ಮತ್ತೊಂದು ಮಾತೇ ಇಲ್ಲ. ಯಾಕೆಂದ್ರೆ ನನಗೆ ಗೆಲ್ಲಿಸ್ತಾರೋ ನನ್ನ ಕ್ಷೇತ್ರದ ಮತದಾರ ದೇವರುಗಳು, ಅವ್ರ ಮಾತಿಗೆ ನಾವು ಮನ್ನಣೆಯನ್ನ ಕೊಡ್ಬೇಕು. ಆ ಒಂದು ತೀರ್ಮಾನಕ್ಕೆ ಬಂದಿದ್ದೀನಿ. ಕಾರ್ಯಕರ್ತರಿಗೆ ಒಪ್ಪಿಸಬೇಕು. ಯಾರು ನಿಯತ್ತ ಕಾಂಗ್ರೆಸ್ ಹೇಳ್ತಾರೆ ಅವ್ರಿಗೆ ಅಧಿಕಾರ ಕೊಡ್ಬೇಕು ಅಂತ ಹೇಳಿ ಬಾಯಲ್ಲಿ ಹೇಳ್ತಾರೆ. ಒಂದು ಗಾದೆ ಹೇಳ್ತಾರೆ, ಬಾಯಲ್ಲಿ ಬೆಣ್ಣೆ ಬಗಲ ದೊಣ್ಣೆ ಅಂತ. ಇವತ್ತು ಶಿವಮೊಗ್ಗ ಜಿಲ್ಲೆಯಲ್ಲಿ ಸಿಡಿಆರ್ 4 ಬಾರಿ ಗೆದ್ದು ಕಾಂಗ್ರೆಸ್ ಪಕ್ಷ ನಿಷ್ಠೆಯಿಂದ ಇದ್ದು ಬಿಜೆಪಿ ಯಾವತ್ತು ನಮ್ಮ ಕಾಂಗ್ರೆಸ್ ಭದ್ರತೆಗೆ ಬರಲೇ ಹೋರಾಟ ಮಾಡಿ ನಮ್ಮದೇ ಆದ ವರ್ಚಸ್ಸಲ್ಲಿ ಪಾರ್ಟಿಯನ್ನು ಕೆಲಸ ಮಾಡ್ತಾ ಇದ್ದೀನಿ. ಇವತ್ತು ಇವರು ನನಗೆ ಟಿಕೆಟ್ ಕೊಡ್ತೀನಿ ಅಂತೇಳಿ ಕಳೆದ ಮೊದಲನೇ ಬಾರಿನೇ 2023 ನನಗೆ ಕೊಡ್ಬೇಕಾಗಿತ್ತು. ಇವತ್ತು ಬೇರೆ ಪಕ್ಷದಿಂದ ಇದ್ಬಿಟ್ಟು ಒಂದ್ಸಲ 2 ಸಲ ಗೆದ್ದವರಿಗೆ ಸ್ಥಾನಮಾನ ಕೊಡ್ತಾ ಇದ್ದಾರೆ. ನಾನು ಪ್ರಾಮಾಣಿಕವಾಗಿ 30-40 ವರ್ಷದಿಂದ ಕಾಂಗ್ರೆಸ್ ನಲ್ಲಿ ನಿಷ್ಠೆಯಿಂದ ಪ್ರಾಮಾಣಿಕತೆಯಿಂದ ದುಡಿತಾ ಇದ್ದೀನಿ. ಹಿಂದೆ ಬಿಜೆಪಿ ಸರ್ಕಾರ ಇದ್ದಾಗ ನನಗೆ 50 ಕೋಟಿ ದುಡ್ಡು ಮಂತ್ರಿಗಿರಿ ಕೊಡ್ತೀನಿ ಅಂತ ಹೇಳಿದ್ರು. ನಾನು ಹೋಗ್ಲಿಲ್ಲ. ಪಕ್ಷದ ನಿಷ್ಠೆಗೋಸ್ಕರ ಪಕ್ಷಕ್ಕೆ ಪ್ರಾಮಾಣಿಕವಾಗಿದ್ದೀನಿ. ಇವತ್ತು ನನ್ನಂತರ ಒಬ್ಬ ಸಾಮಾನ್ಯ ವ್ಯಕ್ತಿಗೆ 4 ಬಾರಿ ಗೆದ್ದಂತರಿಗೆ ಈ ತರ ಮೋಸ ಮಾಡಿದ್ರೆ ಈ ಸಾಮಾನ್ಯ ಜನರಿಗೆ ಕಾರ್ಯಕರ್ತರಿಗೆ ಏನು ಗುರುತಿಸ್ತಾರೆ? ಏನು ಬರೀ ಬಾಯ ಹೇಳ್ತಾರೆ ಅಷ್ಟೇ ಹೊರತು ಯಾವ್ದು ಗುರುತಿಸಲ್ಲ. ಹಾಗಾಗಿ ನಮ್ಮ ಕ್ಷೇತ್ರದ ಜನತೆಗೆ ಉತ್ತರ ಕೊಡಕ್ ಆಗ್ತಾ ಇಲ್ಲ, ನಮ್ಮ ಲೀಡರ್ಗಳಿಗೆ ಉತ್ತರ ಕೊಡಕ್ ಆಗ್ತಾ ಇಲ್ಲ, ನನ್ನ ಕ್ಷೇತ್ರದ ಮತದಾರ ದೇವರುಗಳಿಗೆ ಉತ್ತರ ಕೊಡಕ್ ಆಗ್ತಾ ಇಲ್ಲ. ಯಾಕೆ ನಿಮಗೆ 4 ಸಲ ಗೆದ್ದಿದ್ದೀರಾ, ಪ್ರಾಮಾಣಿಕ ಕಾಂಗ್ರೆಸ್ ನಲ್ಲಿದ್ದೀರಾ, ನಿಮಗೆ ಗುರುತಿಸಿಲ್ಲ ಅಂತೇಳಿ ಎಲ್ಲರೂ ಬಹಳ ಆತಂಕವನ್ನು ಪಡಿಸಿ ಎಷ್ಟೋ ಜನ ಬಹಳ ಮನಸ್ಸಿನ ನೋವಾಗಿ ಜೀವ ಹಾನಿ ಮಾಡ್ಕೊಳ್ಳೋ ಪರಿಸ್ಥಿತಿಯಲ್ಲಿ ಭದ್ರಾವತಿಯಲ್ಲಿ ಇವತ್ತು ಸ್ಟ್ರೈಕ್ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ಇವತ್ತು ಕಾಂಗ್ರೆಸ್ ಪಕ್ಷದಲ್ಲಿ ನನ್ನ ಬಹಳ ನೋವಾಗಿದೆ. ಹಾಗಾಗಿ ನಾಳೆ ಭದ್ರಾವತಿ ಕ್ಷೇತ್ರಕ್ಕೆ ಹೋಗಿ ನಮ್ಮ ಮುಖಂಡರುಗಳು, ಮತದಾರ ದೇವರುಗಳು, ಕಾರ್ಯಕರ್ತರುಗಳು ಏನ್ ಅಭಿಪ್ರಾಯ ಕೊಡ್ತಾರೋ, ರಾಜೀನಾಮೆ ಕೊಡ್ರಿ ಅಂದ್ರೆ ರಾಜೀನಾಮೆ ಕೊಟ್ಬಿಡ್ತೀನಿ. ಅದ್ರಿಗೆ ಅದು ಮುಖ್ಯ ಮತ್ತೊಂದು ಮಾತೇ ಇಲ್ಲ.